ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು? ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಗರ್ಭಕೋಶದ ಒಳಗಡೆ ಲೈನಿಂಗ್ ಅಂದ್ರೆ ಪದರ ಇರುತ್ತೆ. ಆ ಸೆಲ್ಸು ಗರ್ಭಕೋಶದ ಒಳಗಡೆ ಅಲ್ಲದೆ ಗರ್ಭಕೋಶದ ಹೊರಗಡೆ ಕೂಡ ಇರಬಹುದು. ಕಾಮನ್ ಆಗಿ ಓವರಿ ಮೇಲೆ ಇರ್ಬೋದು, ಕೆಲವು ಸತಿ ಯೂರಿನ್ ಚೀಲ, ಮೋಷನ್ ಪ್ಯಾಸೇಜ್, ಕೆಲವು ಸತಿ ವೆಜೈನಾ ಹತ್ರನೂ ಇರ್ಬೋದು. ಗರ್ಭಕೋಶದ ಒಳಗಡೆ ಇರೋ ಸೆಲ್ಸ್ ಆದ್ರೆ ಅದು ನಮ್ಮ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇಂದ ಅದು ಗ್ರೋ ಆಗಿ ಒಂದ್ಸತಿ ಪೀರಿಯಡ್ ಅಂತ ಹೊರಗೆ ಬರುತ್ತೆ ಆ ಸೆಲ್ಸ್. ವೆರಾಸ್ ಗರ್ಭಕೋಶದಿಂದ ಆಚೆ ಇದ್ದಾಗ ಅದು ಹೊರಗಡೆ ಬರಕ್ಕಲ್ಲೆಲ್ಲೂ ಜಾಗ ಇರಲ್ಲ. ಏನೇನ್ ಸಿಂಪ್ಟಮ್ಸ್ ಇರಬಹುದು? ಪೀರಿಯಡ್ ಟೈಮ್ ನಲ್ಲಿ ತುಂಬಾ ಪೇನ್ ಬರ್ಬೋದು, ಪೀರಿಯಡ್ ಆದ್ಮೇಲೂ ಪೇನ್ ಬರೋ ತರ ಸಾಧ್ಯತೆಗಳಿರ್ಬೋದು, ಸೇರ್ದಾಗ ಪೇನ್ ಬರೋದಾಗ್ಲಿ ಅಥವಾ ಯೂರಿನ್ ಮೋಷನ್ ಮಾಡಿದಾಗ ಪೇನ್ ಬರೋದಾಗ್ಲಿ, ಈ ತರ ಸಿಂಪ್ಟಮ್ಸ್ ಕಾಣ್ಬೋದು. ಸ್ಕ್ಯಾನ್ ಮಾಡ್ಕೊಂಡು ನೋಡ್ತೀವಿ, ಸ್ಕ್ಯಾನ್ ಅಲ್ಲಿ ಸಿಸ್ ತರ ಕಾಣಿಸ್ಬೋದು. ಕೆಲವು ಸತಿ ಈ ತರ ಪೇನ್ ಇರುತ್ತೆ ಆದ್ರೆ ಸ್ಕ್ಯಾನ್ ಅಲ್ಲಿ ಏನೂ ಕಾಣಿಸ್ದೇನೂ ಇರ್ಬೋದು. ನಾವು ಅದನ್ನ ಎಂಡೋಮೆಟ್ರಿಯೋಸಿಸ್ ಇರಬಹುದು ಅಂತ ಸಸ್ಪೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಆಫರ್ ಮಾಡ್ತೀವಿ ಹೊರತು ಸ್ಕ್ಯಾನ್ ನಲ್ಲಿ ಎಲ್ಲಾರ್ಗು ಸಿಸ್ಟ್ ತರ ಕಾಣಿಸ್ಲೇಬೇಕು ಎಂಡೋಮೆಟ್ರಿಯೋಸಿಸ್ ಇರೋರ್ಗೆ ಅಂತ ಏನು ರೂಲ್ಸ್ ಇಲ್ಲ.